ಡಿಕೆ ಶಿವಕುಮಾರ್ ಅವರ ದಶಕಗಳ ಕನಸು ನನಸಾಗ್ತಾ ಇದೆ. ಬುಧವಾರ ಸಂಜೆ 4:05 ಡಿಕೆ ಶಿವಕುಮಾರ್ ಅವರು ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಪ್ರಮಾಣ ವಚನ ಸ್ವೀಕರಿಸಬೇಕು ಅಂತ ಅಂದುಕೊಂಡಿದ್ರು. ಆದರೆ ನಾನಾ ಕಾರಣಗಳಿಂದ ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ. ಈ ಸಂದರ್ಭದಲ್ಲಿ ಲೋಕಭವನ ಯಾವ ರೀತಿಯಾಗಿ ಸಿದ್ಧ ಆಗಿದೆ, ಯಾರ್ಯಾರಿಗೆ ಆಹ್ವಾನವನ್ನ ನೀಡಲಾಗಿದೆ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಡಿಕೆ ಪ್ರತಿಜ್ಞಾವಿಧಿ ಸಜ್ಜಾಗಿದೆ ಬೆಂಗಳೂರು. ಯಾರ್ಯಾರಿಗೆ ಆಹ್ವಾನ, ಹೇಗಿದೆ ಭದ್ರತೆ? ದೊಡ್ಡಾಲಹಳ್ಳಿ ಕೆಂಪೇಗೌಡ ಶಿವಕುಮಾರಾದ ನಾನು ಈ ಮಾತುಗಳನ್ನ ಕೇಳಲು ಕೆಲವು ಗಂಟೆ ಬಾಕಿ ಇದೆ. ಡಿಕೆ ಶಿವಕುಮಾರ್ ಬುಧವಾರ ಸಂಜೆ 4:05 ಲೋಕಭವನದಲ್ಲಿ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದು ಈ ಮಾತುಗಳನ್ನ ಆಡಲಿದ್ದಾರೆ. ಅದು ಡಿಕೆ ಶಿವಕುಮಾರ್ ಕನಸು ನನಸಾಗೋ ಕ್ಷಣ. ಅದು ಲಕ್ಷಾಂತರ ಡಿಕೆ ಅಭಿಮಾನಿಗಳ ಆಸೆ ಈಡೇರೋ ಕ್ಷಣ. ಆ ಕ್ಷಣಕ್ಕಾಗಿ ಎಲ್ಲರೂ ಕಾಯ್ತಿದ್ದಾರೆ. ಡಿಕೆಶಿ ಜೊತೆಗೆ ಇನ್ನೂ 11 ಮಂದಿ ಪ್ರಮಾಣ ವಚನ ಸ್ವೀಕರಿಸಲಿದ್ದು ಎಲ್ಲದಕ್ಕೂ ತಯಾರಿ ನಡೆದಿದೆ. ಎಲ್ಲೆಡೆ ನೂತನ ಸಿಎಂಗೆ ಶುಭ ಕೋರಿ ಬ್ಯಾನರ್. ಡಿಕೆ ಪ್ರಮಾಣ ವಚನ ಅಂದ್ರೆ ಡಿಕೆ ಆಪ್ತರಿಗೆ ಅದೊಂದು ಹಬ್ಬ. ಕಾರ್ಯಕರ್ತರು ಮತ್ತು ಆಪ್ತ ಶಾಸಕರು ಪ್ರಮಾಣ ವಚನ ಕಾರ್ಯಕ್ರಮವನ್ನ ಹಬ್ಬ ಅಂತಾನೆ ಭಾವಿಸ್ತಾರೆ. ಇದರ ಪರಿಣಾಮ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ನೂತನ ಸಿಎಂಗೆ ಶುಭ ಕೋರಿ ಬೃಹತ್ ಬ್ಯಾನರ್ಗಳನ್ನ ಹಾಕಲಾಗಿದೆ. ನೂತನ ಸಿಎಂ ಡಿಕೆಶಿಗೆ ಅಭಿನಂದನೆಗಳು ಎಂಬ ಪೋಸ್ಟರ್ಗಳು ರಾರಾಜಿಸುತ್ತಿವೆ. ಇದರ ಜೊತೆಗೆ ರಸ್ತೆಯುದ್ದಕ್ಕೂ ಕಾಂಗ್ರೆಸ್ ಬಾವುಟಗಳು ಹಾರಾಡುತ್ತಿವೆ. ಸರ್ಕಾರಿ ನೌಕರರಿಗೆ ಅರ್ಧ ದಿನ ರಜೆ ಘೋಷಣೆ. ಡಿಕೆಶಿ ಪದಗ್ರಹಣ ಸಮಾರಂಭ ಅಂದ್ರೆ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ತುಂಬಾ ಮಂದಿ ಲೋಕಭವನದ ಬಳಿ ಬರೋ ಸಾಧ್ಯತೆ ಇದೆ. ಗ್ಲಾಸ್ ಹೌಸ್ಗೆ ಎಂಟ್ರಿ ಇಲ್ಲ ಅಂದ್ರೂ ಹೊರಗೆ ಸಂಚಾರ ದಟ್ಟಣೆಯಾಗೋ ಸಾಧ್ಯತೆ ಇದೆ. ವಿಐಪಿಗಳು ಬರೋದ್ರಿಂದ ಕೆಲವೊಮ್ಮೆ ಸಾರ್ವಜನಿಕರಿಗೆ ತೊಂದರೆಯಾಗೋ ಸಾಧ್ಯತೆ ಇದೆ. ಆದ್ದರಿಂದ ಲೋಕಭವನದ ಸುತ್ತಮುತ್ತಲಿನ ಸರ್ಕಾರಿ ಕಚೇರಿಗಳ ನೌಕರರಿಗೆ ಅರ್ಧ ದಿನ ರಜೆ ಘೋಷಿಸಲಾಗಿದೆ. ವಿಧಾನಸೌಧ, ವಿಕಾಸಸೌಧ, ಎಂಎಸ್ ಬಿಲ್ಡಿಂಗ್ನ ಸರ್ಕಾರಿ ನೌಕರರಿಗೆ ಅರ್ಧ ದಿನ ರಜೆ ನೀಡಲಾಗಿದೆ. ಇದಷ್ಟೇ ಅಲ್ಲದೆ ಇನ್ನೂ ಕೆಲವು ಕ್ರಮ ಕೈಗೊಳ್ಳಲಾಗಿದೆ. ಪ್ರಮಾಣ ವಚನ ಕಾರ್ಯಕ್ರಮ ಸುಗಮವಾಗಿರುವಂತೆ ನೋಡಿಕೊಳ್ಳಲು ಲೋಕಭವನದಿಂದ ವಿಧಾನಸೌಧದವರೆಗೂ ಬ್ಯಾರಿಕೇಡ್ ಅಳವಡಿಸಲಾಗುತ್ತೆ. ಬೆಂಗಳೂರು ಪೊಲೀಸರ ಜೊತೆ ಹೊರ ಜಿಲ್ಲೆಗಳ ಪೊಲೀಸರ ನಿಯೋಜನೆ ಮಾಡಲಾಗುತ್ತದೆ. 2500ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗೆ ನಿಯೋಜಿಸಲಾಗಿದ್ದು ಡಿಸಿಪಿಗಳಿಗೆ ಜವಾಬ್ದಾರಿ ನೀಡಲಾಗುತ್ತಿದೆ. ಲೋಕಭವನ, ವಿಧಾನಸೌಧ ಬಳಿ ಎಲ್ಇಡಿ ಸ್ಕ್ರೀನ್ ಅಳವಡಿಕೆ ಮಾಡಲಾಗುತ್ತಿದೆ. ಲೋಕಭವನ, ವಿಧಾನಸೌಧ ಸುತ್ತಲಿನ ಸಂಚಾರ ಬದಲಾವಣೆ ಮಾಡುವುದು ಮಾತ್ರವಲ್ಲದೆ ಮಧ್ಯಾಹ್ನ 12ರಿಂದ ರಾತ್ರಿ 8 ಗಂಟೆವರೆಗೆ ವಿಧಾನಸೌಧ ಸುತ್ತಮುತ್ತ ಸಂಚಾರಕ್ಕೆ ನಿರ್ಬಂಧ ವಿಧಿಸಲಾಗುತ್ತಿದೆ. ಟ್ರಾಫಿಕ್, ಲಾ ಆ್ಯಂಡ್ ಆರ್ಡರ್, VIP ಸೆಕ್ಯೂರಿಟಿ ಮತ್ತು ವಿಶೇಷವಾಗಿ ಕೆಲವರು ಬೇರೆ ರಾಜ್ಯದಿಂದ ಕಾನ್ಸ್ಟಿಟ್ಯೂಷನಲ್ ಹೆಡ್ಸ್ ಅವರು ಬರ್ತಾರೆ, ಅವ್ರದ್ದು ಸೆಕ್ಯೂರಿಟಿ ಅದು ನೋಡ್ಕೊಳ್ಳಿಕ್ಕೆ ನಾವು ಮ್ಯಾನ್ ಪವರ್ ಯೂಸ್ ಮಾಡಿದ್ದೀವಿ. ಈ ಗೆಸ್ಟ್ ಲಿಸ್ಟ್ ತುಂಬ ಕಡಿಮೆ ಇದೆ. ಗೆಸ್ಟ್ ಯಾಕಂದರೆ ಅಲ್ಲಿ ಲಿಮಿಟೆಡ್ ಕೆಪಾಸಿಟಿ ಇದೆ. ಸೊ ಆ ನಿಟ್ಟಿನಲ್ಲಿ ಅಂತ ಯಾವುದು ನಮಗೆ ವಿಶೇಷ ಸಮಸ್ಯೆ ಇಲ್ಲ. ಒಂದು ಅಂದರೆ ಟ್ರಾಫಿಕ್ ಡೈವರ್ಷನ್ ಆಗಿದೆ. ಆ ಟ್ರಾಫಿಕ್ ಡೈವರ್ಷನ್ಗೋಸ್ಕರ ನಾವು ಸಾಕಷ್ಟು ಫೋರ್ಸ್ ಇಟ್ಟು, ಯಾಕೆಂದರೆ ಜನಸಾಮಾನ್ಯಕ್ಕೆ ತೊಂದರೆ ಆಗಬಾರ್ದು. ಇಲ್ಲಿ ಕೂಡ ಫಂಕ್ಷನ್ ಕೂಡ ಚೆನ್ನಾಗಿ ಆಗಬೇಕು, ಜನಕ್ಕೆ ಕೂಡ ತೊಂದರೆ ಆಗಬಾರ್ದು. ಆ ನಿಟ್ಟಿನಲ್ಲಿ ನಾವು ಬಂದೋಬಸ್ತ್ ಮಾಡಿಕೊಳ್ಳಿ. ಡಿಕೆ ಪ್ರಮಾಣ ವಚನದಲ್ಲಿ ದಾಖಲೆ ಮಾಡಲಿದ್ದಾರೆ. ರಾಜ್ಯದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಡಿಕೆ ಶಿವಕುಮಾರ್ ಅವರು ಸ್ವಾಮೀಜಿ, ಚರ್ಚ್ನ ಫಾದರ್ಗಳು ಹಾಗೂ ಮೌಲ್ವಿ ಸೇರಿದಂತೆ ಸರ್ವಧರ್ಮಗಳ ಸ್ವಾಮೀಜಿಗಳ ಸಮ್ಮುಖದಲ್ಲಿ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಇದುವರೆಗೂ ರಾಜ್ಯದಲ್ಲಿ ಯಾವುದೇ ನಾಯಕ ಸರ್ವಧರ್ಮಗಳ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ಉದಾಹರಣೆಗಳಿಲ್ಲ ಅಂತ ಹೇಳಲಾಗ್ತಿದೆ. ಇದಷ್ಟೇ ಅಲ್ಲದೆ ಹಲವಾರು ವಿಶೇಷತೆಗಳು ಡಿಕೆಶಿ ಪಟ್ಟಾಭಿಷೇಕದಲ್ಲಿವೆ. ಡಿಕೆ ಪಟ್ಟಾಭಿಷೇಕಕ್ಕೆ ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ವಿಭಿನ್ನ ವೇದಿಕೆ ವ್ಯವಸ್ಥೆ ಮಾಡಲಾಗಿದೆ.
ಪೂರ್ವಾಭಿಮುಖವಾಗಿ ನಿಂತು ಪ್ರಮಾಣ ವಚನಕ್ಕೆ ಸಿದ್ಧತೆ ನಡೆಸಲಾಗಿದೆ. ಜ್ಯೋತಿಷಿಗಳ ಸಲಹೆಯಂತೆ ವೇದಿಕೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು, ಹೊಸ ಸಂಪ್ರದಾಯಕ್ಕೆ ಡಿಕೆ ಶಿವಕುಮಾರ್ ನಾಂದಿ ಹಾಡಿದ್ದಾರೆ. ಪದಗ್ರಹಣದ ವೇದಿಕೆ ಮೇಲೆ 20 ಆಸನಗಳ ವ್ಯವಸ್ಥೆ ಮಾಡಲಾಗಿದೆ. ಸ್ವಾಮೀಜಿಗಳಿಗೆ ಪ್ರತ್ಯೇಕವಾಗಿ 40 ಆಸನಗಳನ್ನು ಮೀಸಲಿಡಲಾಗಿದೆ. ಗಣ್ಯರು ಕೂರಲು ಪ್ರತ್ಯೇಕ ಆಸನಗಳ ವ್ಯವಸ್ಥೆ ಮಾಡಲಾಗಿದೆ. ಒಟ್ಟು 3500 ಜನರಿಗೆ ಆಸನದ ವ್ಯವಸ್ಥೆ ಇರಲಿದ್ದು 2000 ವಿಐಪಿ ಪಾಸ್ ವಿತರಿಸಲಾಗಿದೆ. ಪಾಸ್ ಇದ್ದರಷ್ಟೇ ಗ್ಲಾಸ್ ಹೌಸ್ಗೆ ಎಂಟ್ರಿ ಇರಲಿದೆ. ಡಿಕೆ ಶಿವಕುಮಾರ್ ಇದೇ ಮೊದಲ ಬಾರಿಗೆ ಸಿಎಂ ಆಗುತ್ತಿದ್ದರೂ ಸಹ ಯಾವುದೇ ಆಡಂಬರವಿಲ್ಲದೆ ಲೋಕಭವನದಲ್ಲಿ ಸರಳವಾದ ಕಾರ್ಯಕ್ರಮದಲ್ಲಿ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಾರೆ. ಅದು ಸರಳ ಕಾರ್ಯಕ್ರಮವೇ ಆದರೂ ಕೆಲವು ರಾಜ್ಯಗಳ ಕಾಂಗ್ರೆಸ್ ಮುಖ್ಯಮಂತ್ರಿಗಳು, ಸಿನಿಮಾ ಕಲಾವಿದರಿಗೂ ಆಹ್ವಾನ ನೀಡಲಾಗಿದೆ. ಕಾಂಗ್ರೆಸ್ ಸಿಎಂಗಳಿಗೆ ಡಿಕೆ ಪಟ್ಟಾಭಿಷೇಕಕ್ಕೆ ಆಹ್ವಾನ ನೀಡಲಾಗಿದೆ. ಹಿಮಾಚಲ ಪ್ರದೇಶ ಸಿಎಂ ಸುಖವಿಂದರ್ ಸಿಂಗ್ ಸುಖು, ಕೇರಳ ಸಿಎಂ ವಿಡಿ ಸತೀಶನ್, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿಗೆ ಕರೆ ಮಾಡಿ ಆಹ್ವಾನ ಕೊಡಲಾಗಿದೆ. ತಮಿಳುನಾಡು ಸಿಎಂ ವಿಜಯ್ಗೂ ಡಿಕೆಶಿ ಕರೆ ಮಾಡಿ ಆಹ್ವಾನಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಡಾಕ್ಟರ್ ರಾಜ್ಕುಮಾರ್ ಕುಟುಂಬಕ್ಕೂ ಡಿಕೆ ಆಹ್ವಾನ ನೀಡಿದ್ದು, ಜೊತೆಗೆ ಸಿನಿಮಾ ನಟರಾದ ರವಿಚಂದ್ರನ್, ಸುದೀಪ್, ಯಶ್, ರಿಷಬ್ ಶೆಟ್ಟಿ, ಡಾಲಿ ಧನಂಜಯ್ಗೂ ಇನ್ವಿಟೇಷನ್ ಹೋಗಿದೆ. ಲೋಕಭವನದ ಗಾಜಿನ ಮನೆಯಲ್ಲಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಈಗಾಗಲೇ ಲೋಕಭವನದಲ್ಲಿ ಸಿದ್ಧತೆಗಳು ನಡೆಯುತ್ತಿದೆ. ಪದಗ್ರಹಣ ಸಮಾರಂಭದಲ್ಲಿ ಹೈಕಮಾಂಡ್ ನಾಯಕರು ಭಾಗಿಯಾಗುವ ನಿರೀಕ್ಷೆ ಇದೆ.